ಮನೆ ಬಾಡಿಗೆಗೆ ಪಡಿತಾರೆ, ಆಮೇಲೆ ನಾವೇ ಓನರ್ಗಳು ಅಂತಾರೆ. ಬೆಂಗಳೂರಿನಲ್ಲಿ ಬೆಳಕಿಗೆ ಬಂದಿದೆ ಕರಾಳ ಬಾಡಿಗೆ ಮನೆಯ ದಂಧೆ. ಸ್ವಲ್ಪ ಯಾಮಾರಿದ್ರು ಮನೆಯ ಮಾಲೀಕರಿಗೆ ಸಂಕಷ್ಟ ಫಿಕ್ಸ್. ಸ್ವಂತ ಫ್ಲಾಟ್ ಬಾಡಿಗೆಗೆ ನೀಡಿ ಅಮಾಯಕ ವೃದ್ಧೆಯೊಬ್ಬರು ಕಂಗಾಲಾಗಿದ್ದಾರೆ. ಅತ್ತ ಮನೇನೂ ಇಲ್ಲ, ಇತ್ತ ಬಾಡಿಗೆನೂ ಗೊತ್ತಿಲ್ಲ ಅಂತ ಹೇಳಿ ಕಣ್ಣೀರು ಹಾಕ್ತಿದ್ದಾರೆ. ಅಂದಹಾಗೆ ಈ ರೀತಿ ವಂಚನೆಯಾಗ್ತಾ ಇರುವುದು ಜಿಯೋ ಹೋಮ್ಸ್ ಪ್ರೈವೇಟ್ ಲಿಮಿಟೆಡ್ ಹೆಸರಿನಲ್ಲಿ. ಅಹಮದ್ ಅಲಿ ಬೇಗ್ ಮತ್ತು ಮೊಯ್ದಾ ಟೀಮ್ ಈ ರೀತಿ ವಂಚನೆಯನ್ನ ಮಾಡ್ತಾ ಇದೆ. ಸಾಕಷ್ಟು ಕುಟುಂಬಕ್ಕೆ ಈ ರೀತಿ ಯಾಮಾರಿಸಿದ್ದಾರೆ ಕದೀಮರು. ಈ ಬಗ್ಗೆ ಹೆಣ್ಣೂರು ಠಾಣೆಗೆ ಸದ್ಯ ವೃದ್ಧೆ ಸಾರಮ್ಮ ಜೇಕಬ್ ದೂರನ್ನ ಕೊಟ್ಟಿದ್ದಾರೆ. ಕೊಟ್ಟಿರೋದು ಜಿಯೋ ಹೋಮ್ಸ್ ಅಂತ. ಅವರು ನನ್ನನ್ನು ಅಪ್ರೋಚ್ ಮಾಡಿದರು. ಅವರು ರೆಂಟಲ್ ಮ್ಯಾನೇಜ್ಮೆಂಟ್ ಕಂಪನಿ ಅಂತ ಹೇಳಿ ನನ್ನ ಹತ್ರ ಅಪ್ರೋಚ್ ಮಾಡಿದರು. ಸರಿ ಅಂತ ನಾನು ಕೊಟ್ಟೆ. ಅವ್ರಿಗೆ ಪರ್ ಮಂತ್ 35,000 ರೆಂಟ್ ಕೊಡ್ತೀನಿ ಅಂತ ಹೇಳಿ ಅಗ್ರಿ ಮಾಡಿಕೊಂಡು ಅವ್ರು ಏನು ಮಾಡಿದ್ದಾರೆ, ಅದು ನನ್ನ ಹತ್ರ ಮನೆ ತಕ್ಕೊಂಡು ಅವರು ಲೀಸ್ಗೆ ಇನ್ನೊಂದು ಪಾರ್ಟಿ ಕೊಟ್ಟಿದ್ದಾರೆ. ಬಟ್ ನನ್ನ ಅಗ್ರಿಮೆಂಟ್ ಪ್ರಕಾರ ಅವ್ರು ಯಾರು ಮನೆ ಕೊಟ್ಟರು, ಯಾರು ಕೊಡ್ತಾರೆ ಏನು ಅಂತ ಅವ್ರ ಡೀಟೇಲ್ ನಾನು ಕೊಡಬೇಕಂತ ಮುಂಚೆನೇ ಹೇಳಿದ್ದೀನಿ. ಅದು ನನ್ನ ಅಗ್ರಿಮೆಂಟ್ ಕಾಪಿಯಲ್ಲಿ ಬರೆದು ಇದ್ದೀನಿ. ಇವರು ಏನು ಮಾಡಿದ್ದಾರೆ, ರೆಂಟ್ ಕೊಡೋಕ್ಕೆ ಬದಲು ಅವರು ಲೀಸ್ ಕೊಟ್ಬಿಟ್ಟಿದ್ದಾರೆ. ಈಗ ನನ್ನ ಮನೇಲಿ ಯಾರು ವಾಸ ಇದ್ದಾರೆ ಏನು ನನಗೆ ಕರೆಕ್ಟಾಗಿ ಏನೂ ಗೊತ್ತಿಲ್ಲ. ಈಗ ಇದು ಕಾಂಟ್ರಾಕ್ಟ್ ಪೀರಿಯಡು ಮುಗಿದೋಗಿದೆ. ಆ್ಯಕ್ಚುಲಿ ಐ ಗಾಟ್ in agreement with Zio Homes in the year 2022 in March 24th. Okay. ಎಷ್ಟು ವರ್ಷಕ್ಕೆ ಅಗ್ರಿಮೆಂಟ್ ಹಾಕಿದ್ರಿ? Agreement for 3 years, but every 11 months on mutual agreement. Okay. But right from after 3 months, they started breaching the agreement whatever they had written by not giving me the rent on time. ಆವಾಗ ನಾನು ಅವ್ರಿಗೆ ಲೆಟರ್ ಆವಾಗಲೇ ಕೊಟ್ಬಿಟ್ಟೆ. ಇನ್ ದ ಮಂತ್ ಆಫ್ ಡಿಸೆಂಬರ್ 22 ಇಟ್ ಸೆಲ್ಫ್ ಅವ್ರಿಗೆ ಲೆಟರ್ ಕೊಟ್ಟು ವೆಕೇಟ್ ಮಾಡಿ ನನ್ನ ಮನೆ ಅಂತ ಕೊಟ್ಟೆ ಲೆಟರು. ಬಟ್ ಅಟ್ ದಟ್ ಟೈಮ್ ದೇ ಸೆಡ್ ಐ ವಿಲ್ ನಾಟ್ ಡೂ ದಿಸ್ ಅಗೇನ್, ಐ ವಿಲ್ ಸಿ ಟು ದಟ್ ಐ ವಿಲ್ ಗಿವ್ ಯು ದ ರೆಂಟ್ ಆನ್ ಟೈಮ್ ಅಂತ ಹೇಳಿ ತಿರ್ಗಾ ಒಂದು 2-3 months ದೇ ಗೇವ್ ಮಿ ರೆಂಟ್ ಆನ್ ಟೈಮ್. ಬಟ್ ದೆನ್ ಅಗೇನ್ ದೇ ಸ್ಟಾರ್ಟೆಡ್ ಲೈಕ್ ದಿಸ್. ಅಬೌಟ್ 3 to 4 times ಐ ಹ್ಯಾವ್ ಗಿವನ್ ದೆಮ್ ಲೆಟರ್ಸ್ ಟು vacate my property. And then I approached my tenants who are living in my house. But I can't tell they are my tenants because I don't have any agreement with them. This person, Mr. Ali Ahmad Beg, post himself that he is the owner. ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ರಘುಪಾಲ್ ನೀಡ್ತಾ ಹೋಗ್ತಾರೆ. ರಘು, ಕಳೆದ 1 ತಿಂಗಳ ಹಿಂದೆ ನ್ಯೂಸ್ ಫಸ್ಟ್ ಈ ಅಕ್ರಮಕ್ಕೆ ಸಂಬಂಧಪಟ್ಟ ಹಾಗೆ ವರದಿಯನ್ನ ಮಾಡಿತ್ತು. ಆಗ್ಲೂ ನೂರಾರು ಜನ ಮನೆ ಬಾಡಿಗೆ ಕೊಟ್ಟವರು, ಮನೆ ಬಾಡಿಗೆಯನ್ನ ಪಡೆದವರು ನಮಗೆ ಅನ್ಯಾಯ ಆಗಿದೆ ಅಂತ ಹೇಳಿ ನ್ಯೂಸ್ ಫಸ್ಟ್ ಮುಂದೆ ಅಳಲನ್ನ ತೋಡ್ಕೊಂಡಿದ್ರು. ಆ ಸಂದರ್ಭದಲ್ಲಿ ಕಮಿಷನರ್ ಸಿಸಿಬಿಗೆ ವರ್ಗಾವಣೆ ಮಾಡ್ತೀನಿ ಕೇಸನ್ನ ಅಂತ ಹೇಳಿದ್ರು. ಬಟ್ ತನಿಖೆ ಸರಿಯಾಗಿ ಆಗ್ತಾ ಇದೆಯೋ ಇಲ್ವೋ ಅನ್ನುವಂಥ ಅನುಮಾನ ಮೂಡ್ತಾ ಇದೆ. ಯಾಕಂದ್ರೆ ವಂಚನೆಗೆ ಒಳಗಾದವರ ಸಂಖ್ಯೆ ಹೆಚ್ಚಾಗ್ತಾ ಇದೆ. ರಘುಪಾಲ್, ವಿದ್ಯಾಶ್ರೀ, ಬೆಂಗಳೂರಿನಲ್ಲಿ ಬಾಡಿಗೆ ಮನೆಗಳನ್ನ ಬಾಡಿಗೆಗೆ ಅಂತಹ ಪಡೆದು ಮನೆ ಮಾಲೀಕರಿಗೆ ವಂಚಿಸ್ತಿರುವಂತಹ ಪ್ರಕರಣ ಈಗ ಬೆಳಕಿಗೆ ಬಂದಿರುವಂಥದ್ದು. ಅಂತಹ ಒಂದೊಂದೇ ಪ್ರಕರಣಗಳು ಈಗ ಪತ್ತೆ ಆಗ್ತಿರುವಂಥದ್ದು. ಯಾಕಂದರೆ ಬೆಂಗಳೂರಿನಲ್ಲಿ ತಲೆ ಎತ್ತಿರುವಂತಹ ಜಿಯೋ ಹೋಮ್ಸ್ ಪ್ರೈವೇಟ್ ಲಿಮಿಟೆಡ್, ಇದರ ಸಿಇಒ ಜೊತೆಗೆ ಸಂಸ್ಥಾಪಕರಾಗಿರುವಂತಹ ಅಹಮದ್ ಅಲಿ ಬೇಗ್, ಈ ವ್ಯಕ್ತಿ ಏನಿದ್ದಾರೆ ತನ್ನ ಒಂದು ಟೀಮನ್ನು ಬೆಂಗಳೂರಿನಲ್ಲಿ ಕಟ್ಕೊಳ್ತಾರೆ. ಅದು ಬೆಂಗಳೂರಿನಾದ್ಯಂತ ಕಾರ್ಯಾಚರಣೆ ಮಾಡುತ್ತೆ. ಎಲ್ಲೆಲ್ಲಿ ಟೂಲೆಟ್ ಹೋಮ್ಗಳಿರುತ್ತೆ, ಎಲ್ಲೆಲ್ಲಿ ಫ್ಲ್ಯಾಟ್ಗಳು, ಖಾಲಿ ಫ್ಲ್ಯಾಟ್ಗಳಿರುತ್ತೆ, ಅಂತಹ ಫ್ಲ್ಯಾಟ್ಗಳನ್ನು ಬಾಡಿಗೆಗೆ ತೆಗೆದುಕೊಳ್ತಾರೆ. ಬಾಡಿಗೆಗೆ ತೆಗೆದುಕೊಂಡು ಆರಂಭದಲ್ಲಿ ಸಮಯಕ್ಕೆ ಸರಿಯಾಗಿ ಬಾಡಿಗೆಯನ್ನು ಕೂಡ ಪಾವತಿ ಮಾಡ್ತಾರೆ. ಅದಾಗಿ ಕೆಲವೇ ತಿಂಗಳ ನಂತರ ಬಾಡಿಗೆ ಕೊಡೋದನ್ನು ನಿಲ್ಲಿಸ್ತಾರೆ. ಆಗ ಮನೆ ಮಾಲೀಕರು ತನ್ನ ಮನೆ ಬಳಿ ಹೋಗಿ ನೋಡಿದಂತಹ ಸಂದರ್ಭದಲ್ಲಿ ಅಥವಾ ಫ್ಲ್ಯಾಟ್ಗಳನ್ನು ಖಾಲಿ ಮಾಡಿಸ್ಬೇಕೆಂಬ ಉದ್ದೇಶದಿಂದ ಮನೆ ಬಳಿ ಹೋದಂತಹ ಸಂದರ್ಭದಲ್ಲಿ ಈ ಜಿಯೋ ಹೋಮ್ಸ್ ಪ್ರೈವೇಟ್ ಲಿಮಿಟೆಡ್ ಏನಿದೆ, ಯಾರೋ 3ನೇ ವ್ಯಕ್ತಿಗೆ ಲೀಸ್ಗೆ ಕೊಟ್ಟು ವಂಚನೆ ಮಾಡಿರುವಂತಹ ಪ್ರಕರಣಗಳೀಗ ಬೆಳಕಿಗೆ ಬರ್ತಿರುವಂಥದ್ದು. ಈ ವ್ಯಕ್ತಿ ಏನಿದ್ದಾರೆ ಅಹಮದ್ ಅಲಿ ಬೇಗ್, ಈತನ ವಿರುದ್ಧ ಸಾಕಷ್ಟು ಪೊಲೀಸ್ ಸ್ಟೇಷನ್ಗಳಲ್ಲಿ ಈಗಾಗಲೇ FIRಗಳು ಕೂಡ ದಾಖಲಾಗಿರುವಂಥದ್ದು. ಆ ವ್ಯಕ್ತಿಯ ವಿರುದ್ಧ ಈಗ ಹಲವು ಮಂದಿ ದೂರನ್ನು ಕೊಡೋದಕ್ಕೂ ಕೂಡ ಮುಂದೆ ಬಂದಿದ್ದಾರೆ. ಇದೀಗ ಒಬ್ಬ ಹಿರಿಯ ನಾಗರಿಕರಾಗಿರುವಂಥ ಸಾರಮ್ಮ ಜೇಕಬ್ ಕೂಡ ಇಂಥದ್ದೇ ಅನ್ಯಾಯ ಈಗ ಬೆಂಗಳೂರಿನಲ್ಲಿ ಆಗಿರುವಂಥದ್ದು. ಕಮ್ಮನಹಳ್ಳಿ ವ್ಯಾಪ್ತಿಯಲ್ಲಿ ನಿವಾಸಿಯಾಗಿರುವಂಥ ಈಕೆ ಏನಿದ್ದಾರೆ, ಈಕೆಯೂ ಕೂಡ ಕಳೆದ 4-5 ತಿಂಗಳಿಂದ ತನ್ನ ಮನೆಯನ್ನು ರೆಂಟ್ಗೆ ಕೊಟ್ಟಿರುವಂಥದ್ದು. 2022 ಮಾರ್ಚ್ ಈ ಸಂದರ್ಭದಲ್ಲಿ ತನ್ನ ಮನೆಯನ್ನು ಬಾಡಿಗೆ ಕೊಡ್ತಾರೆ. ಆಗ ಸಮಯಕ್ಕೆ ತಕ್ಕಂತೆ ಬಾಡಿಗೆಯನ್ನು ಪಾವತಿಸುವಂಥ ಈ ಜಿಯೋ ಹೋಮ್ಸ್ ಪ್ರೈವೇಟ್ ಲಿಮಿಟೆಡ್ ಏನಿದೆ, ತದನಂತರ ಕಳೆದ
6 ತಿಂಗಳುಗಳಿಂದಲೂ ಕೂಡ ಆಕೆಗೆ ಬಾಡಿಗೆಯನ್ನೇ ಪಾವತಿಸ್ತಾ ಇಲ್ಲ. ಜೊತೆಗೆ ತನ್ನ ಫ್ಲ್ಯಾಟ್ ಏನಿದೆ ರಾಯಲ್ ಗಾರ್ಡನ್ ಅಪಾರ್ಟ್ಮೆಂಟಲ್ಲಿ ತನ್ನ ಫ್ಲ್ಯಾಟ್ ನಂಬರ್ B122 ಈ ಫ್ಲ್ಯಾಟನ್ನು ಖಾಲಿ ಮಾಡಿಸಲು ಹೋದಂತಹ ಸಂದರ್ಭದಲ್ಲಿ ಆಕೆಗೆ ಬೆದರಿಕೆ ಹಾಕಿರುವಂತಹ ಈಗ ಪ್ರಕರಣ ಬೆಳಕಿಗೆ ಬಂದಿರುವಂಥದ್ದು. ಈಕೆ ಹೆಣ್ಣೂರು ಪೊಲೀಸ್ ಠಾಣೆಯಲ್ಲಿ ಈ ಕಂಪನಿ ವಿರುದ್ಧ ಜೊತೆಗೆ ಈ ಅಹಮದ್ ಅಲಿ ಬೇಗ್ ಜೊತೆಗೆ ಸಹ ಸಂಸ್ಥಾಪಿಯಾಗಿರುವಂಥ ಮುಯಿದಾ ಅವರ ವಿರುದ್ಧ ದೂರನ್ನು ಕೂಡ ಕೊಟ್ಟಿದ್ದಾರೆ. ಇದು ಸಿವಿಲ್ ಮ್ಯಾಟರ್ ಅನ್ನೋ ಕಾರಣಕ್ಕೋಸ್ಕರವಾಗಿ ಪೊಲೀಸರು ಕೂಡ ಒಂದು FIR ಅನ್ನು ಮಾಡ್ಕೊಳ್ಳೋದಕ್ಕೆ ಹಿಂದೇಟು ಹಾಕಿರುವಂಥದ್ದು. ಈಗ ಈಕೆ ಈ ವೃದ್ಧೆ ಏನಿದ್ದಾರೆ ನ್ಯಾಯಕ್ಕಾಗಿ ಪೊಲೀಸ್ ಠಾಣೆ ಜೊತೆಗೆ ಕೋರ್ಟ್ ಮೆಟ್ಟಿಲೇರಿರುವಂಥದ್ದು. ಜೊತೆಗೆ ಈಕೆ ಯಾವಾಗ ದೂರು ಕೊಡ್ತಾರೆ ಇದಾದ ನಂತರದಲ್ಲಿ ಸಾಕಷ್ಟು ಮಂದಿಗೆ ಇದೇ ರೀತಿಯಾಗಿ ವಂಚನೆ ಮಾಡಿರುವಂಥದ್ದು ಬಯಲಾಗಿರುವಂಥದ್ದು. ಯಾಕಂದರೆ ಈ ಜಿಯೋ ಹೋಮ್ಸ್ ಪ್ರೈವೇಟ್ ಲಿಮಿಟೆಡ್ ಏನಿದೆ ಸಾಕಷ್ಟು ಮಂದಿ ಹಿರಿಯ ನಾಗರಿಕರನ್ನು ಟಾರ್ಗೆಟ್ ಮಾಡಿಕೊಂಡು ಕಾರ್ಯಾಚರಣೆ ಮಾಡಿರುವಂಥದ್ದು ಈಗ ಬೆಳಕಿಗೆ ಬಂದಿರುವಂಥದ್ದು. ಕಮಿಷನರ್ ಕೂಡ ಒಂದು ಸ್ಟೇಟ್ಮೆಂಟನ್ನು ಈ ಹಿಂದೆನೇ ಕೊಟ್ಟಿದ್ದರು. ಈ ಜಿಯೋ ಹೋಮ್ ಸಂಸ್ಥಾಪಕರು ಜೊತೆಗೆ CEO ಆಗಿರುವಂತಹ ಅಹಮದ್ ಅಲಿ ಬೇಗ್ ಏನಿದ್ದಾರೆ ಈತನ ಒಂದು ಅಕ್ರಮ ಜೊತೆಗೆ ಯಾರಿಗೆಲ್ಲ ವಂಚನೆ ಮಾಡಿದ್ದಾರೆ ಇದರ ಕೇಸನ್ನು CCBಗೆ ಕೊಡ್ತೀನಿ ಅಂತ ಹೇಳಿ ಈಗ CCB ಕೂಡ ಈ ಕೇಸನ್ನು ತೆಗೆದುಕೊಂಡಿರುವಂಥದ್ದು. ಬೆಂಗಳೂರಿನ ಯಾವ್ಯಾವ ಪೊಲೀಸ್ ಠಾಣೆಗಳಲ್ಲಿ ಈತನ ವಿರುದ್ಧ ದೂರು ದಾಖಲಾಗಿದೆ, FIR ದಾಖಲಾಗಿದೆ, ಎಲ್ಲ FIRಗಳನ್ನು ಈಗ CCB ಪೊಲೀಸರು ಕಲೆಕ್ಟ್ ಮಾಡ್ಕೊಂಡಿದ್ದಾರೆ. ಜೊತೆಗೆ ಯಾರಿಗೆಲ್ಲ ಅನ್ಯಾಯ ಆಗಿದೆ ಆ ಮನೆ ಮಾಲೀಕರನ್ನ ಫ್ಲ್ಯಾಟ್ ಮಾಲೀಕರನ್ನ ಕರೆಸಿ ವಿಚಾರಣೆ ಮಾಡುವಂತಹ ಕೆಲಸವನ್ನು ಕೂಡ ಈಗ CCB ಪೊಲೀಸರು ಮಾಡ್ತಿರುವಂಥದ್ದು. ಜೊತೆಗೆ ಈ ವ್ಯಕ್ತಿ ಏನಿದ್ದಾರೆ ಜಿಯೋ ಹೋಮ್ಸ್ ಪ್ರೈವೇಟ್ ಲಿಮಿಟೆಡ್ ಮಾಲೀಕರಾಗಿರುವಂತಹ ಆ ವ್ಯಕ್ತಿಯನ್ನು ಕೂಡ ಕರೆದು ವಿಚಾರಣೆ ಮಾಡಿರುವಂಥದ್ದು ಕೂಡ ಈಗ CCBನಲ್ಲಿ ಆಗಿರುವಂಥದ್ದು. ಸದ್ಯಕ್ಕೆ ಯಾರಿಗೂ ಕೂಡ ಇನ್ನೂ ನ್ಯಾಯ ಸಿಕ್ಕಿಲ್ಲ. ಜೊತೆಗೆ ತಮ್ಮ ಫ್ಲ್ಯಾಟ್ಗಳು ಮನೆಗಳು ಯಾರಿಗೆ ಬಾಡಿಗೆ ಕೊಟ್ಟಿದ್ದಾರೆ ಬಾಡಿಗೆ ಮನೆಗಳು ಕೂಡ ರಿಟರ್ನ್ ಆಗಿಲ್ಲ. ಕಾರಣ ಇಷ್ಟೇ, ಇವರು ಬಾಡಿಗೆ ಕೊಟ್ಟಿದ್ರು, 3ನೇ ವ್ಯಕ್ತಿಗೆ ಈ ಕಂಪನಿ ಲೀಸ್ಗೆ ಕೊಟ್ಟಿರುವಂಥದ್ದು. ಈಗ ಲೀಸ್ಗೆ ಇರುವಂತಹ ಕುಟುಂಬಗಳೇನಿದೆ ಅವರು ಕೂಡ ಲಕ್ಷಾಂತರ ರೂಪಾಯಿ ಕೊಟ್ಟು ಜಿಯೋ ಹೋಮ್ಸ್ ನಂಬಿ ಲಕ್ಷಾಂತರ ರೂಪಾಯಿ ಕೊಟ್ಟು ಒಂದು ಲೀಸ್ ಅಗ್ರಿಮೆಂಟನ್ನು ಮಾಡ್ಕೊಂಡಿದ್ದಾರೆ. ಜೊತೆಗೆ ಈಗ ಬಾಡಿಗೆ ಕೊಟ್ಟಿರುವಂತಹ ಮಾಲೀಕರು ಕೂಡ ತಮ್ಮ ಫ್ಲ್ಯಾಟ್ಗಳನ್ನು ವಾಪಸ್ ಪಡ್ಕೊಳ್ಳೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಈ ರೀತಿಯಾದ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಇದರ ವಿರುದ್ಧ ಈಗ ಸಾಕಷ್ಟು ಮಂದಿ ಮಧ್ಯಾಹ್ನ 2:30 ಸುಮಾರಿಗೆ ಒಂದು ಪ್ರೊಟೆಸ್ಟ್ ಅನ್ನು ಕೂಡ ಮಾಡ್ತಾ ಇದ್ದಾರೆ. ಜೊತೆಗೆ ಸರ್ಕಾರ ಕೂಡ ಗಮನ ಹರಿಸಬೇಕು. CCB ಯಾವುದೇ ಕಾರಣಕ್ಕೂ ಡಿಲೇ ಮಾಡದೆ ಇಮಿಡಿಯೇಟ್ ಆಗಿ ನ್ಯಾಯ ಕೊಡಿಸುವಂತಹ ಕೆಲಸ ಮಾಡಬೇಕು ಅನ್ನೋ ಒಂದು ಆಗ್ರಹವನ್ನು ಕೂಡ ಈಗ ಬೆಂಗಳೂರಿನ ಹಲವು ನಾಗರಿಕರು ಯಾರೆಲ್ಲ ಅನ್ಯಾಯಕ್ಕೊಳಗಾಗಿದ್ದಾರೆ ಹಿರಿಯ ನಾಗರಿಕರು ಮಾಡ್ತಿರುವಂಥದ್ದು. ವಿದ್ಯಾಶ್ರೀ, ಥ್ಯಾಂಕ್ ಯು ರಘುಪಾಲ್ ತಮ್ಮೆಲ್ಲ ಡೀಟೇಲ್ಸ್ಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.